ಹಾಯ್ ಎಲ್ರಿ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಏನಂದರೆ ದೊಡ್ಡವರು ಹೇಳ್ತಾರೆ ಕೆಲಸ ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ಮಾಡಬೇಡ ಅಂತ. ಹಾಗಾಗಿ ಏನೇ ಕೆಲಸ ಮಾಡ್ಬೇಕಂದ್ರೆ ಕರೆಕ್ಟಾಗಿ ತಿಳ್ಕೊಂಡು ಮಾಡಬೇಕು. ಅದಕ್ಕೋಸ್ಕರ ಅದು ಪ್ರಾಬ್ಲಮ್ ಈಗ ನನಗಾಗಿದೆ. ಆ ಗಾದೆ ಮಾತು ನನಗೆ ಅವಲಂಬಿಸಿದೆ. ಇವಾಗ ಏನು ಪ್ರಾಬ್ಲಮ್ ಗೊತ್ತಾ, ಲಾಸ್ಟ್ ಟೈಮ್ ಪೇಂಟ್ ಹೊಡೆದಿದ್ನಲ್ಲ ಇದು. ಇವಾಗ ಏನಂದರೆ ಇದು ಪ್ಲಾಸ್ಟಿಕ್ ಅಲ್ಲ, ಪ್ಲಾಸ್ಟಿಕ್ಗೆ ಪೇಂಟ್ ಹೊಡೆದ್ಮೇಲೆ ಅದು ಈ ಥರ ಬರ್ತಾಯಿದೆ ಹೆಚ್ಚು. ಹೌದಾ, ಈ ಥರ ಬರ್ತಾಯಿದೆ. ಇದು ಆ್ಯಕ್ಚುಲಿ ನಾನೇನು ರಾಂಗ್ ಮಾಡಿದ್ದೇನೆ ಅಂದರೆ, ಇದಕ್ಕೆ ಪ್ರೈಮರಿ ಹೊಡಿಬೇಕು. ಪ್ರೈಮರ್ ಹಾಕಾದ್ಮೇಲೆ ಪೇಂಟ್ ಮಾಡಬೇಕು. ಆ್ಯಕ್ಚುಲಿ ವಿತೌಟ್ ಪ್ರೈಮರಿ ಡೈರೆಕ್ಟ್ ಪ್ಲಾಸ್ಟಿಕ್ಕಿಗೆ ಪೇಂಟ್ ಹೊಡೆದಿದ್ದಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ನಮಗೆ. ಇದು ಆ್ಯಕ್ಚುಲಿ ಪರ್ಮನೆಂಟ್ ಅಲ್ಲ ಇದು. ಹಾಗಾಗಿ ಇವಾಗ ಏನು ಮಾಡ್ತಾರೆ ಅಂದರೆ, ಇದು ಫುಲ್ ಪೇಂಟ್ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿ ಅದಾದಮೇಲೆ ಪ್ರೈಮರ್ ಹಾಕಿ ಆಮೇಲೆ ಇದನ್ನು ಪೇಂಟ್ ಮಾಡೋದು. ಆ ಥರ ಈಗ ಮಾಡಬೇಕಾಗಿದ್ದು. ಅಲ್ಲಿ ಪೇಂಟ್ ಶಾಪಲ್ಲಿ ಕೇಳಿದೆ, ಅವ್ರು ಈ ಥರ ಎಕ್ಸ್ಪ್ಲೇನ್ ಮಾಡಿದ್ರು ಈ ಥರ ಮಾಡಬೇಕಂತ. ಈಗ ನನಗೆ ಆ್ಯಕ್ಚುಲಿ ಪೇಂಟ್ ಮಾಡ್ತಿರೋದೇ ಫಸ್ಟ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ಈ ಥರ ಆಯ್ತು ಪ್ರಾಬ್ಲಮ್ ಅದು. ಇವಾಗ ಇದು ತಂದಿದ್ದೀನಿ. ಹೌದಾ, ಕ್ಯಾಮಲ್ ಅವ್ರದ್ದು ಪೇಂಟ್ ರಿಮೂವರ್ ಇದು. ಕ್ಯಾಮಲ್ ಪೇಂಟ್ ರಿಮೂವರ್ ಇದು 200 ರುಪೀಸ್ ಇದು. ಬೇರೆ ಇದರೆಲ್ಲ ಪೇಂಟ್ ಶಾಪಲ್ಲಿ ಕೊಡ್ತಾರೆ ನಿಮಗೆ. ಇದು ಈಸಿಯಾಗಿ ರಿಮೂವ್ ಆಗುತ್ತೆ. ಅದು ಹೇಗಂತ ತೋರಿಸ್ತೀನಿ ನಿಮಗೆ ರಿಮೂವ್ ಮಾಡೋದು. ಆಮೇಲೆ ಅದಾದಮೇಲೆ ಇದು ತೊಗೊಂಬಂದಿದ್ದೀನಿ. ಅದು ಪ್ಲಾಸ್ಟಿಕ್ ಪ್ರೈಮರ್ 1K ಅಂತ, ನಿಪ್ಪಾನ್ ಅವ್ರದ್ದು, ನಿಪ್ಪಾನ್ ಪೇಂಟ್ದು. ಇದು ಆದಮೇಲೆ ಒಂದು ½ ಅವರ್ ಬಿಟ್ಟು 15 ನಿಮಿಷ ಬಿಟ್ಟು ಪೇಂಟ್ ಮಾಡ್ಬೇಕಂತೆ. ಅದೇ ಥರ ಯಾವುದೇ ಪ್ಲಾಸ್ಟಿಕ್ ಇರಲಿ ಆ ಥರ ಮಾಡಬೇಕು. ಆ್ಯಕ್ಚುಲಿ ಪ್ಲಾಸ್ಟಿಕ್ ಇನ್ನು ನಿಲ್ಲೋದಿಲ್ಲ, ಯಾಕಂದ್ರೆ ಸರ್ಫೇಸ್ ಕ್ಲೀನಾಗಿರುತ್ತೆ, ರಫ್ ಇರೋದಿಲ್ಲ. ಅದಕ್ಕೋಸ್ಕರ ಅದು ಪೇಂಟ್ ನಿಲ್ಲೋದಿಲ್ಲ ನಿಮಗೆ. ಇವಾಗ ಇದನ್ನು ಹಾಕಿಬಿಟ್ಟು ಪೇಂಟ್ ಮಾಡೋದು. ಇದೇನು ವರ್ಕ್ ಮಾಡುತ್ತಂದರೆ, ಇದು ಪ್ಲಾಸ್ಟಿಕ್ಕಿಗೂ ಆಮೇಲೆ ಪೇಂಟ್ಗೂ ಗಮ್ ಥರ ರಿಯಾಕ್ಟ್ ಆಗುತ್ತೆ. ಇದು ಫೆವಿಕಾಲ್ ಥರ. ಇದು ಪ್ಲಾಸ್ಟಿಕ್ನೂ ಹತ್ರ ಆ ಸೈಡು ಟೈಟ್ ಹಿಡ್ಕೊಡುತ್ತೆ, ಈ ಕಡೆ ಪೇಂಟೂ ಅಬ್ಸರ್ವ್ ಮಾಡುತ್ತೆ ಕ್ಲೀನಾಗಿ. ಇದು ಮಳೆಗೆ ಆಮೇಲೆ ಈ ಥರ ಕೆರೆದ್ರೆ ಸ್ಕ್ರೀನ್ ಇದು ಮಾಡಿ ಬ್ಲೇಡ್ ಹಾಕಿದರೆ ಬರೋಗಿಲ್ಲ ಅಷ್ಟು ಈಸಿಯಾಗಿ, ಸ್ವಲ್ಪ ಟೈಟಾಗಿ ಹಿಡ್ಕೊಂಡಿರುತ್ತೆ. ಹಾಗಾಗಿ ಇದು ಪ್ರೈಮರ್ ಆ ಥರ ವರ್ಕ್ ಮಾಡ್ತಿದೆ. ಬನ್ನಿರಿ ಈಗ ಇದನ್ನು ಕ್ಯಾಮಲನ್ನು ಯೂಸ್ ಮಾಡೋಣ ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಎಲ್ಲ ಪೇಂಟ್ನ ರಿಮೂವ್ ಮಾಡಿಬಿಟ್ಟು ಕ್ಲೀನಾಗಿ ಆಮೇಲೆ ಪ್ರೈಮರಿ ಹಾಕಿ ಆಮೇಲೆ ಪೇಂಟ್ ಮಾಡೋದಿಲ್ಲ. ಬನ್ನಿರಿ, ಯಾಕೆ ಇದ್ರ ಮೇಲೆ ಪೇಂಟ್ ಮಾಡಿದರೆ ಮತ್ತೆ ಅದೇ ಪ್ರಾಬ್ಲಮ್ಮೇ. ಇದ್ರ ಮೇಲೆ ಪೇಂಟ್ ಮಾಡೋಂಗಿಲ್ಲ, ಇದ್ರ ಮೇಲೆ ಪ್ರೈಮರು ಹಾಕೋಂಗಿಲ್ಲ. ಯಾಕಂದರೆ ಆಲ್ರೆಡಿ ಒಂದು ಲೇಯರು ಅದು ಆಗ್ಬಿಟ್ಟಿದೆ. ಈಗ ಒರಿಜಿನಲ್ಲು ಪ್ಲಾಸ್ಟಿಕ್ ಬರಬೇಕು, ಅದಾದಮೇಲೆ ಪ್ರೈಮರ್ ಹಾಕಬೇಕು. ಬನ್ನಿ ನೋಡೋಣ. ಓಕೆ, ಇದು ಅಪ್ಲೈ ಮಾಡಿದ್ದೀನಿ ಇವಾಗ. ಒಂದು 2-3 ನಿಮಿಷ ಬಿಡಬೇಕು. ಅದು ಏನೋ ಡ್ರೈ ಆಯ್ತಂದರೆ ಪೀಸ್ ಬರುತ್ತಂತೆ. ಅದು ಬಬಲ್ ಥರ ಬರುತ್ತೆ. ಬಟ್ ಇದು ವೆರಿ ಡೇಂಜರ್ ಗುರು. ಇದು ಸಿಕ್ಕಾಪಟ್ಟೆ ಡೇಂಜರ್ ಇದೆ. ಆ್ಯಸಿಡ್ ಇದು ನಿಮ್ಮ ಸ್ಕಿನ್ ಮೇಲೆ ಏನಾದ್ರು ಬಿತ್ತು ಅಂದರೆ ಸಿಕ್ಕಾಪಟ್ಟೆ ಉರಿಯುತ್ತೆ. ವೆರಿ ಕೇರ್ಫುಲ್ ಇದನ್ನು ಯೂಸ್ ಮಾಡುವಾಗ. ನೋಡಿ, ಪೇಂಟ್ ರಿಮೂವರ್ ಸಿಕ್ಕಾಪಟ್ಟೆ ಡೇಂಜರ್ ಇದೆ. ಅದು ವೆರಿ ಕೇರ್ಫುಲ್. ಕಣ್ಣಿಗೆ ಏನಾದ್ರು ಬಿತ್ತು ಅಂದರೆ ಕಣ್ಣೇ ಹಾಳಾಗ್ಬಿಡುತ್ತೆ. ಯಾಕಂದ್ರೆ ಕಂಪ್ಲೀಟ್ ಆ್ಯಸಿಡ್ ಇದು. ಆಲ್ಮೋಸ್ಟ್ ಪ್ಯೂರ್ ಆ್ಯಸಿಡ್ ಆಗಲ್ಲ, ಆಲ್ಮೋಸ್ಟ್ ಒಂದು 60-70% ರೀಚ್ ಆಗುತ್ತೆ. ಸಿಕ್ಕಾಪಟ್ಟೆ ನೋಡಿ, ಕಾಲಿಗೆಲ್ಲ ಸಿಡಿತು, ಇಲ್ಲೆಲ್ಲ ಇನ್ನೂ ಉರಿತಾ ಇದೆ. ಹಾಗಾಗಿ ವೆರಿ ಕೇರ್ಫುಲ್ಲಾಗಿ ಯೂಸ್ ಮಾಡಿ ಅದು ಪೇಂಟ್ ರಿಮೂವರ್ನ. ಆಮೇಲೆ ಬ್ರಷ್ ಮಾಡೋವಾಗ ವೆರಿ ಕೇರ್ಫುಲ್ಲಾಗಿ ದೂರ ಸ್ವಲ್ಪ ನಿಂತ್ಕೊಂಡು ಬ್ರಷ್ ಮಾಡಿ. ಅದು ಫುಲ್ಲು ಒಳಗಡೆ ಆ್ಯಸಿಡ್ ಥರ ಬಾಯ್ಲ್ ಆಗ್ತಾ ಇರುತ್ತೆ. ವೆರಿ ಕೇರ್ಫುಲ್. ಇದೆಲ್ಲ ಓಪನ್ ಮಾಡೋಣ. ಒಂದು 2-3 ನಿಮಿಷ ಬಿಟ್ಟು ನೋಡಿ, ಬಬಲ್ ಎಲ್ಲ ಬರ್ತಾಯಿದೆ ಇಲ್ಲಿ.
ಓಕೆ, ಇವಾಗ ಇಷ್ಟು ಬಂದಿದೆ. ಇನ್ನೊಂದು ರೌಂಡ್ ಕೆಲಸ ಇದೆ. ಇನ್ನೊಂದು ರೌಂಡ್ ಅಪ್ಲೈ ಮಾಡಿದ್ದೀನಿ. ಅಪ್ಲೈ ಮಾಡಿ ಜಸ್ಟ್ ಉಜ್ಜಿಬಿಟ್ರೆ ಕ್ಲೀನಾಗಿ ಬರುತ್ತೆ. ಪೇಂಟ್ ರಿಮೂವ್ ಮಾಡಿದ್ದೀನಿ. ಆಲ್ಮೋಸ್ಟ್ 90% ಖಾಲಿಯಾಗಿದೆ. ನೋಡಿ ಅವಾಗ ನೋಡಿ ಎಲ್ಲ ಆಲ್ಮೋಸ್ಟ್ 90% ತೆಗೆದಿದ್ದೀನಿ. ಇನ್ನೊಂದು 10% ಅಲ್ಲೆಲ್ಲೆಲ್ಲ ಇದೆ. ಬಟ್ ಓಕೆ, ಅದು ನೆಕ್ಸ್ಟ್ ಏನು ಕಲರ್ ಹಾಡ್ತೀವಲ್ಲ ಆ ಕಲರಲ್ಲಿ ಮುಚ್ಕೊಂಡು ಹೋಗುತ್ತೆ. 100% ತೆಗೆಯೋ ಅವಶ್ಯಕತೆ ಇಲ್ಲ. ಇವಾಗ ನೆಕ್ಸ್ಟ್ ಪ್ರೈಮರಿ ಹಾಕಿ ಪ್ರೈಮರ್ ಅದಾದಮೇಲೆ ಪೇಂಟ್ ಹೊಡೆಯೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಬಿಡಿ ನಾ ಬಡಿಯೋದಲ್ಲ. ಪ್ರೈಮರ್ ಹಾಕಿಬಿಟ್ಟು ಒಂದು 10 ನಿಮಿಷ ಆಯ್ತು. ಇವಾಗ ಪೇಂಟ್ ಸ್ಪ್ರೇ ಮಾಡೋಣ. ಹೆಂಗೆ ಫಿನಿಶಿಂಗ್ ಬರ್ತಾಯಿದೆ ಅಂತ. ಆಲ್ಮೋಸ್ಟ್ ಡ್ರೈ ಆಗಿದೆ, ಏನೂ ಇಲ್ಲ. ಯಾಕಂದರೆ ಟ್ರಾನ್ಸ್ಪರೆಂಟ್ ಅಲ್ಲ, ಜಸ್ಟ್ ವಾಟರ್ ಥರ ಇರುತ್ತೆ. ಅದೇನು ಕಾಣಿಸಲ್ಲ, ಟ್ರಾನ್ಸ್ಪರೆಂಟ್ ಕಂಪ್ಲೀಟ್. ಬಟ್ ಡ್ರೈ ಅಂತೂ ಆಗಿದೆ ಇವಾಗ. ಬನ್ನಿ ಇವಾಗ ಪೇಂಟ್ ಮಾಡೋಣ. ನಾನು ಸ್ಪ್ರೇ ಬಾಟ್ಲ್ ತಂದಿದ್ದೀನಿ. ಲಾಸ್ಟ್ ಟೈಮು ಪೇಂಟ್ ತೊಗೊಂಡಿದ್ದೆ, ಆದರೆ ಈ ಸರಿ ಸ್ಪ್ರೇ ಬಾಟ್ಲ್ ತೊಗೊಂಡಿದ್ದೀನಿ. ಇದು 140 ರುಪೀಸ್ ಇದೆ. ಅದೇ ಪೇಂಟ್ ಅಂಗಡಿಯಲ್ಲಿ ಸಿಗುತ್ತೆ. 400 ml 140 ರುಪೀಸ್. ನಾನದು ಲಾಸ್ಟ್ ಟೈಮ್ ನೀವೀ ಬ್ಲೂ ತಂದಿದ್ದು ಎಷ್ಟು 160 ರುಪೀಸ್ 150 ರುಪೀಸ್. ಅದು 250 ml ಕೊಡ್ತಾನೆ ಅವನು. ಬಟ್ ಅದು ಪೇಂಟ್ ಮಿಕ್ಸ್ ಮಾಡ್ತಾನೆ, ಸ್ವಲ್ಪ ಕಾಸ್ಟ್ಲಿ ಇದೆ. ಯಾಕಂದ್ರೆ ಅವನೇ ಪೇಂಟ್ನ ಕಲರ್ನ ಕ್ರಿಯೇಟ್ ಮಾಡಿಕೊಡ್ಬೇಕಲ್ಲ. ಇದು ಆಲ್ರೆಡಿ ಡಬ್ಬದಲ್ಲಿರುತ್ತೆ. 39 ಬ್ಲ್ಯಾಕ್ ಇದೆ. ಇದು ಮ್ಯಾಟಿ ಅಲ್ಲ, ಗ್ಲಾಸಿ. ಎರಡು ತೊಗೊಂಡಿದ್ದೀನಿ. ಎರಡು ಸೇಮ್. ಇದು ಸೇಮ್ 39 ಬ್ಲ್ಯಾಕ್ 400 ml. ಇದು 140 ತೊಗೊಂಡ ಒಂದು ಇದಕ್ಕೆ 280 ರುಪೀಸ್ ಇದೆ ಎರಡಕ್ಕೂ. ನಾವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು, ಗಾಡಿಗೂ ಯೂಸ್ ಮಾಡ್ಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಬನ್ನಿ ಇವಾಗ ಸ್ಪ್ರೇ ಮಾಡೋಣ, ನೋಡೋಣ ಹೇಗೆ ಬರುತ್ತೆ ಅಂತ. ಓಕೆ, ಇದು ಒಂದು ಸೈಡ್ ಆಯಿತು. ಆಲ್ಮೋಸ್ಟ್ ಇದು ಮ್ಯಾಟಿ ಅಲ್ಲ, ಗ್ಲಾಸಿ. ಇದು ಆ್ಯಕ್ಚುಲಿ ನನಗೆ ಮ್ಯಾಟ್ ಬೇಕಾಗಿತ್ತು, ಗ್ಲಾಸ್ ಕೊಟ್ಟಿದ್ದ ಅವನು. ಬಟ್ ಓಕೆ, ನಡೆಯುತ್ತೆ. ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ.
ಓಕೆ, ಆಲ್ಮೋಸ್ಟ್ ಪೇಂಟ್ ಆಯ್ತದ. ಒಂದು 5 ನಿಮಿಷ ಬಿಡೋಣ, ಆಮೇಲೆ ಮತ್ತೆ ಟ್ರೈ ಮಾಡೋಣ. ಇನ್ನೊಂದು ಕೋಟ್ ಹೊಡೆದ್ರೆ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ನೋಡೋ. ಓಕೆ, ಇವಾಗ ಹಳೆ ಪೇಂಟ್ ರಿಮೂವ್ ಮಾಡಿ ಬ್ಲ್ಯಾಕ್ ಹೊಡೆಯೋದಾಯ್ತು. ಇಷ್ಟು ಪ್ರೊಸೆಸ್ ಇದೆ. ಒಂದು ಪೇಂಟ್ ರಿಮೂವ್ ಮಾಡಬೇಕಂದ್ರೆ ಫಸ್ಟ್ ಪೇಂಟ್ ಮಾಡೋವಾಗ ಗೊತ್ತಿರ್ಬೇಕು, ಹೇಗೆ ಪೇಂಟ್ ಮಾಡಬೇಕು, ಏನು ಮಾಡಬೇಕು, ಅದಕ್ಕೆ ಫಸ್ಟ್ ಪ್ರೈಮರಿ ಹಾಕಬೇಕೋ ಬೇಡವಾ, ಯಾವ ಮಟೀರಿಯಲ್ಗೆ ಏನು ಮಾಡಬೇಕು ಅಂತ ಗೊತ್ತಿರ್ಬೇಕು. ಪ್ಲಾಸ್ಟಿಕ್ಕು, ಮೆಟಲ್ಲು, ಆ ಥರ ಬೇರೆ ಬೇರೆ, ಅದಕ್ಕೆ ಬೇರೆ ಬೇರೆ ಥರ ಪೇಂಟಿಂಗ್ ವರ್ಕ್ ಇದೆ ಅದಕ್ಕೆ. ಸೊ ನೆಕ್ಸ್ಟ್ ಟೈಮು ಏನೇ ಮಾಡಬೇಕಂದ್ರೆ ನೋಡಿ ಕೇಳಿ ಮಾಡಿ. ಸೊ ಇದು ಆಲ್ರೆಡಿ ಪೇಂಟ್ ಆಗಿದೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್, ಥ್ಯಾಂಕ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಬಾಯ್ ಬಾಯ್.